ಮುಸ್ಲಿಂ ಮಕ್ಕಳು ಕೇವಲ ಗ್ಯಾರೇಜ್, ಗೌಂಡಿ, ಸೆಂಟ್ರಿಂಗ್ ಕೆಲಸಗಳಿಗೆ ಮಾತ್ರ ಸೀಮಿತವಾಗಬಾರದು. ಶಿಕ್ಷಣಕ್ಕೂ ಹೆಚ್ಚಿನ ಆದ್ಯತೆ ನೀಡಬೇಕು. ಮಾಜಿ ಪುರಸಭೆ ಅಧ್ಯಕ್ಷ ರಾಜೇಶ್ ಮಾನೆ. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಗೆಳೆಯರ ಬಳಗದ ವತಿಯಿಂದ ಮೊಹಮ್ಮದ್ ಶಫಿ ಬೆಣ್ಣಿ ಅವರ ಜನ್ಮದಿನ ಆಚರಣೆ ವಿಜೃಂಭಣೆಯಿಂದ ಜರುಗಿತು. ಮುಖ್ಯ ಅತಿಥಿಯಾಗಿ ಮಾತನಾಡಿದ ರಾಜೇಶ್ ಮಾನೆ, ಮಕ್ಕಳು ಶಿಕ್ಷಣದ ಮೂಲಕ ಉತ್ತಮ ಭವಿಷ್ಯ ರೂಪಿಸಿಕೊಳ್ಳಬೇಕು. ಪೋಷಕರು ಮಕ್ಕಳನ್ನು ಕೇವಲ ದುಡಿಮೆಗೆ ಕಳುಹಿಸುವುದಕ್ಕಿಂತ ಅವರ ವಿದ್ಯಾಭ್ಯಾಸದ ಕಡೆ ಹೆಚ್ಚಿನ ಗಮನ ಹರಿಸಬೇಕು ಎಂದು ಅವರು ಕರೆ ನೀಡಿದರು. ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಶಿಕ್ಷಣವೇ ಸಮಾಜದ ಅಭಿವೃದ್ಧಿಗೆ ಪ್ರಮುಖ ಅಸ್ತ್ರವಾಗಿದೆ. ವೈದ್ಯರು, ಇಂಜಿನಿಯರ್ಗಳು, ಶಿಕ್ಷಕರು, ಅಧಿಕಾರಿಗಳು ಹಾಗೂ ಉದ್ಯಮಿಗಳಾಗಿ ಬೆಳೆಯುವ ಅವಕಾಶವನ್ನು ಪ್ರತಿಯೊಬ್ಬ ಮಗುವಿಗೂ ಕಲ್ಪಿಸುವ ಜವಾಬ್ದಾರಿ ಪೋಷಕರ ಮೇಲಿದೆ ಎಂದು ಹೇಳಿದರು. ಮಕ್ಕಳ ಭವಿಷ್ಯ ಉಜ್ವಲವಾಗಬೇಕಾದರೆ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡಿ ಅವರನ್ನು ಉನ್ನತ ವಿದ್ಯಾಭ್ಯಾಸದತ್ತ ಪ್ರೋತ್ಸಾಹಿಸೋಣ ಎಂದು ಮಾಜಿ ಪುರಸಭೆ ಅಧ್ಯಕ್ಷ ರಾಜೇಶ್ ಮಾನೆ ಮನವಿ ಮಾಡಿದರು. ಸಭೆಯ ಅಧ್ಯಕ್ಷತೆ ವಹಿಸಿದ ಗೈಬು ಜೈನೆ ಖಾನ್, ಮೊಹಮ್ಮದ್ ಶಫಿ ಬೆಣ್ಣಿ ಅವರು ಈ ಮಟ್ಟಕ್ಕೆ ಬೆಳೆಯಲು ಅವರ ಸಮಾಜಮುಖಿ ಸೇವೆ, ಸರ್ವ ಸಮಾಜದೊಂದಿಗೆ ಹೊಂದಿರುವ ಉತ್ತಮ ಬಾಂಧವ್ಯ ಹಾಗೂ ಸಮಾನತೆಯ ಮನೋಭಾವವೇ ಪ್ರಮುಖ ಕಾರಣ ಎಂದು ಕಾರ್ಮಿಕ ಮುಖಂಡ ಗೈಬು ಜೈನೆ ಖಾನ್ ಅಭಿಪ್ರಾಯಪಟ್ಟರು. ಯಾವುದೇ ಜಾತಿ, ಧರ್ಮದ ಭೇದವಿಲ್ಲದೆ ಎಲ್ಲರನ್ನೂ ಸಮಾನವಾಗಿ ಕಾಣುವ ವ್ಯಕ್ತಿತ್ವ ಶಫಿ ಬೆಣ್ಣಿ ಅವರದ್ದು. ಸಮಾಜದ ಒಳಿತಿಗಾಗಿ ಸದಾ ಮುಂಚೂಣಿಯಲ್ಲಿ ನಿಂತು ಸೇವೆ ಸಲ್ಲಿಸುತ್ತಿರುವ ಅವರು ಯುವ ಜನತೆಗೆ ಆದರ್ಶವಾಗಿದ್ದಾರೆ ಎಂದು ಹೇಳಿದರು. ಇಂತಹ ಸಮಾಜ ಸೇವಕರಿಗೆ ನಾವು ಎಲ್ಲರೂ ಒಗ್ಗಟ್ಟಿನಿಂದ ಇನ್ನಷ್ಟು ಬೆಂಬಲ ನೀಡಿ ಸಮಾಜ ಸೇವೆಯ ಕಾರ್ಯಗಳಿಗೆ ಬಲ ತುಂಬಬೇಕು. ಸಮಾಜದ ಅಭಿವೃದ್ಧಿಗೆ ಅವರಂತಹ ನಾಯಕತ್ವ ಅತ್ಯಂತ ಅಗತ್ಯವಾಗಿದೆ ಎಂದು ಗೈಬು ಜೈನೆ ಖಾನ್ ಹೇಳಿದರು. हर एक लिए पॉलिटिक्स में है, हर एक लिए उनके कामयाब करते रहते हैं। कौम के बारे में, मजहब के बारे में कौन कौन से रास्ता है, हर एक जीता। मेरी एक बात क्या कर बोले तो आज हर एक पॉलिटिक्स के हिसाब में हमें कुछ नहीं करेंगे तो एक दो जगह पूछते हैं काम कुछ दरगाह छोटे से खबरस्तान कोई साल के बारे में नहीं पूछ रहा है, कोई नहीं जगह हर मुसलमान के बच्चे कहाँ डिस्ट्रिक्ट में बोले तो गैरेज में, सेंट्रिंग में। हालांकि एक बार उम्मीद कर लो, एक बार एक तय कर लो, अब के बाद में हमारे तालुक ठीक है। जब देखो पंचकट्टी का एक साल है, उनके नामा बोलना, उसके बाद में क्या है इसका हरकत कट्टी का है, बसवेश्वर है, तो उनके हमारे बच्चे सीखना बना गया है। अमीर होता, इल्म होता, कुरान शरीफ होता, नमाज होती, रोजा होता, वो सब लोगों का रोजा बनना क्या है वो हमारे घर है, किसी आय से दिया है वो हम लोग इसे भी छोड़ देते हैं, वो मदद नहीं करते उसे, वो कभी भी छोड़ देते। हर बच्चे कलमा होते, कुरान पढ़ाई होते, हमें बड़े बचपन शिक्षा देते हैं उनको। हालांकि अब दुनिया बहुत बड़ी है, आप पहला कैसा 35 से 40 पीढ़ी करने में आज नौबत को क्या है कामाना डेरे नौबत को क्या है कामयाब नहीं हो रहा। हालांकि उसके बारे में एक बार तय करो, नर्सरी छोड़िए, परमिशन ले कहिए, मैं भी इसमें हाथ बटाता हूँ। हर मुसलमान के बच्चे एक अच्छा इंग्लिश मीडियम में एक अच्छा एक साल बनाइए। हमारा भी एक साल है करने का, तुम्हारे भी जगह में हमारे बच्चे क्या है ऊंचे दर्जे पर जाएंगे विचार करके बोलने बोला क्या ಹುಡುಗ ಇವತ್ತು ಈ ಮಟ್ಟಕ್ಕೆ ಬೆಳೆದ ನಮಗೆ ಬಹಳ ಸಂತೋಷ. ಪಾರ್ಟಿಗಳು ಯಾವುದೇ ಇರಲಿಲ್ಲ, ಅದು ವೈಯಕ್ತಿಕ, ಅದು ನಮ್ಮ ತತ್ವ ಸಿದ್ಧಾಂತಗಳು, ಇವ್ರ ತತ್ವ ಸಿದ್ಧಾಂತಗಳು ಬೇರೆ ಬೇರೆ ಇರ್ಬೋದು. ಆದ್ರೆ ಬದ್ಧತೆಯಿಂದ ಅವ್ರ ಕಾರ್ಯವೈಖರಿ ಮಾಡೋದು ಏನಿದೆಯಲ್ಲ ಅದು ನಾವು ನೋಡಿ ನಮಗೂ ಒಮ್ಮೆ ಏನು ತಿಳಿಯಿಲ್ಲ ಅಂತ ನಾವು ಕೇಳಿ ಅವ್ರು ನಮಗೆ ಕೇಳ್ಯಾರ. ಇದು ನಡೆಯುವಂತದ್ದು, ಇದು ಸಮಾಜ, ಇದೆಲ್ಲ ನಡೆಯುವಂತದ್ದು. ಅದಕ್ಕೆ ಈಗ ನಮ್ಮ ರಾಜಮಾನ್ಯವರು ಭಾರಿ ಒಳ್ಳೆ ಬಂಗಾರಲ್ಲ ವಜ್ರದಂತ ಮಾತುಗಳು. ಯಾಕಂತಂದ್ರೆ ಹೇಳಿದವರು ಅಲ್ಪಸಂಖ್ಯಾತರ ಪರಿಸ್ಥಿತಿ ಇವತ್ತ ಯಾವ ರೀತಿಯಲ್ಲಿ ಇದೆ ಅನ್ನುವಂಥದ್ದು ಹೇಳಿದವರು. ಅಲ್ಪಸಂಖ್ಯಾತರು ಮೇಲೆ ಕೇಳಬೇಕು ಅಂತ ಹೇಳಿ, ಅಲ್ಪಸಂಖ್ಯಾತರ ಜಾತಿ ಹಚ್ಚಿಕಾಸ ಮಾತಾಡಕ್ತಿಲ್ಲ. ಅಲ್ಪಸಂಖ್ಯಾತರು ಬರೀ ಮುಸ್ಲಿಂ ಅಲ್ಲ, ಬೌದ್ಧರು, ಜೈನರು, ಮರಾಠರು ಇವರೆಲ್ಲ ಅಲ್ಪಸಂಖ್ಯಾತರಲ್ಲಿ ಬರ್ತಾರೆ. ಅಲ್ಪಸಂಖ್ಯಾತರು ಮೇಲಕ್ಕೆ ಬರಬೇಕಂತಂದ್ರೆ ಇಂಥ ವ್ಯಕ್ತಿಗಳು ಲೀಡರ್ಶಿಪ್ ಅನ್ನ ಕರೆಕ್ಟ್ ಆಗಿ ಏನ್ ತಗೊಂಡು ಹೊಂಟಾರೆ ಅವ್ರಿಗೇನಾದ್ರು ಪುಷ್ ಮಾಡಿದ್ರೆ, ಸಪೋರ್ಟ್ ಮಾಡಿದ್ರೆ ಏನಾದ್ರು ಆಗಬಹುದು ಅನ್ನುವಂಥದ್ದು ಆಶೆಯನ್ನು ಇಟ್ಕೊಂಡು ನಾವು ಕೆಲಸ ಮಾಡ್ಕೊಂಡು ಇರ್ಬೇಕು. ಅಂದ್ರೆ ಸಮಾಜದಲ್ಲಿ ನಾವು ಹುಟ್ಟಿ ಹೊತ್ತ ಮೇಲೆ ಸಮಾಜಕ್ಕೆ ಏನಾದ್ರು ಮಾಡಬೇಕು. ಆ ಸಮಾಜಕ್ಕೆ ಏನಾದ್ರು ಮಾಡಿದ್ರೆ ಮಾತ್ರ ನಮ್ಗೆ ಜನ ನೆನೆಸ್ತಾರೆ.
ಮಹಾತ್ಮ ಗಾಂಧೀಜಿ ನೆನೆಸ್ತೀವಲ್ಲ, ಭಗತ್ ಸಿಂಗ್, ರಾಜದೇವ, ಸುಖದೇವ, ಸ್ವಾಮಿ ವಿವೇಕಾನಂದ, ಇವೆಲ್ಲರೂ ನಾವು ನೆನೆಸ್ತೀವಿ. ಅಂದ್ರೆ ಸಮಾಜಕ್ಕಾಗಿ ಅವ್ರು ಬಹಳಷ್ಟು ಮುಡುಪಾಗಿದ್ದಾರೆ. ಹೇಳಿದ್ರು, ರಾಜವ್ರು ಹೇಳಿದ್ರು, ಕರೆಕ್ಟ್ ಅವರು. ನಮ್ಮ ಈ ಅಲ್ಪಸಂಖ್ಯಾತರ ಜನ ಯಾವ ಮಟ್ಟಕ್ಕೆ ನೀವೆಲ್ಲ ಸಾಚಾರ ಕಮಿಷನ್ ಯಾರು ಸಭ್ಯ ಓದಿರ್ಬೋದು. ಸಾಚಾರ ಕಮಿಷನ್ ಹೇಳಬೇಕು, ಬಹಳ ಹಿಂದುಳಿದಂತ ಸಮಾಜ ಯಾವ್ದಾರು ಇದ್ರೆ ಅದು ಅಲ್ಪಸಂಖ್ಯಾತ ಸಮಾಜ.